지금까지 우리는 갈라디아서 5장 12절까지 공부를 했습니다. ನಾವು ಇದುವರೆಗೂ ಗಲಾತ್ಯದವರಿಗೆ 5ನೇ ಅಧ್ಯಾಯ 13ರಿಂದ 22ರ ತನಕ ಕಲ್ತಿದ್ದೀವಿ. 갈라디아서 5장 12절까지의 내용은 사도 바울이 복음을 증언하는 내용입니다. 테스티파이 하는 내용입니다. ಅಪೊಸ್ತಲನಾದ ಪೌಲನು ಆತನು ಸಾಕ್ಷಿಯನ್ನು ನೀಡುವಂತದರ ಕುರಿತು ಮತ್ತು ಅನೇಕ ವಿಷಯಗಳನ್ನ ಕುರಿತು ಕಲ್ತ್ಕೊಂಡಿದ್ದೀವಿ. 그 복음이 뭡니까? ಆತನು ಬೋಧಿಸಿದಂತ ಸುವಾರ್ತೆ ಏನಾಗಿದೆ? 예수 그리스도를 믿음으로 의롭다함을 얻고 구원을 받는다는 것이었습니다. ಯೇಸು ಸ್ವಾಮಿಯನ್ನು ನಂಬುವುದರ ಮೂಲಕವಾಗಿ ನಮಗೆ ರಕ್ಷಣೆ ಅನ್ನುವಂಥದ್ದು ನಂಬಿಕೆಯ ಮೂಲಕವಾಗಿ ಹೇಗಿರ್ಬೇಕನ್ನುವಂಥದ್ರ ಕುರಿತು ತಿಳಿಯಪಡಿಸಿದ್ದಾರೆ. 사도 바울이 갈라디아에 없을 때 유대인 형제들이 들어와서 거짓말을 퍼뜨렸습니다. ಮತ್ತೆ ಗಲಾತ್ಯ ಸಭೆಯವರಿಗೆ ಅಪೊಸ್ತಲನಾದ ಪೌಲನು ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಸುಳ್ಳು ಬೋಧಕರುಗಳು ಸೇರಿ ತಪ್ಪಾದ ಬೋಧನೆಯನ್ನ ಬೋಧಿಸಿದ್ದಾರೆ. 믿음으로만 어떻게 하나님의 백성이 될 수 있느냐? ನಂಬಿಕೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ನಾವು ಬೆಳಿಬೇಕನ್ನುವಂಥದ್ರ ಕುರಿತು ಕೂಡ ಕಲಿಸ್ಕೊಟ್ಟಿದ್ದಾರೆ. 율법도 행해야 되고 ಅಲ್ಲಿ ಧರ್ಮಶಾಸ್ತ್ರದ ಕುರಿತು ಕೂಡ ತಿಳಿಸಿದ್ದಾರೆ. 할례도 받아야 되고 ಮತ್ತೆ ಸುನ್ನತಿಯನ್ನ ಕೂಡ ಹೊಂದಲೇಬೇಕೆಂಬುದಾಗಿ ಹೇಳಿದ್ದಾರೆ. 그리고 유대인들이 지키는 절기도 지켜야 되지 않느냐? ಈ ರೀತಿಯಲ್ಲಿ ಯೋಧರು ಪಾಲನೆ ಮಾಡುವಂತ ಎಲ್ಲವುಗಳನ್ನು ಕೂಡ ಪಾಲನೆ ಮಾಡುವಂತದ್ದು ಒಬ್ಬ ಮನುಷ್ಯರಿಗೆ ಕಷ್ಟವಾಗಿರುತ್ತೆ. 그렇게 해야지 하나님의 백성이 될 수 있지 않느냐? ಆದ್ರೆ ಅವರು ಬೋಧನೆ ಮಾಡಿರುವಂತದ್ದು ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಲೇಬೇಕು, ಆಗ ಮಾತ್ರ ನಾವು ದೇವರ ರಾಜ್ಯಕ್ಕೆ ಸೇರುವಂತದ್ದು ಅನ್ನೋ ತಪ್ಪಾದ ಬೋಧನೆಯನ್ನ ಸಾರಿದ್ದಾರೆ. 유대인 형제들이 들어와서 이런 말을 퍼뜨린 겁니다. ಯೂದ ಎಲ್ಲ ಸುಳ್ಳು ಪ್ರವಾದಿ ಸುಳ್ಳು ಬೋಧಕರುಗಳು ಅಲ್ಲಿ ಸೇರಿ ಸುಳ್ಳು ಸಹೋದರರು ಸೇರಿ ತಪ್ಪನ್ನ ಬೋಧಿಸಿದ್ದಾರೆ. 근데 사도 바울이 복음을 전할 때는 율법을 지킴으로써 의롭다함을 얻는 것이 아니고 ಆದ್ರೆ ಅಲ್ಲಿ ನಾವು ನೋಡ್ತೇವೆ ಅಪೊಸ್ತಲನಾದ ಪೌಲನ್ನು ತಿಳಿಸುವಂತದನ್ನು ನೋಡುವಾಗ ನಾವು ದೇವರ ಒಂದು ಕೃಪೆಯನ್ನು ಹೊಂದಲಿಕ್ಕೆ ಅಥವಾ ರಕ್ಷಣೆ ಹೊಂದಲಿಕ್ಕೆ ಯಾವುದೋ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತದ್ದಲ್ಲ ಮುಖ್ಯ. 예수 그리스도를 믿음으로 의롭다함을 얻고 ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದರ ಮೂಲಕವಾಗಿ ನೀತಿವಂತರಾಗಲಿಕ್ಕೆ ಸಾಧ್ಯ ಅಂತ ನೋಡ್ತೀವಿ. 죄를 용서받고 ಆಗ ನಾವು ಪಾಪ ಕ್ಷಮಾಪಣೆ ಹೊಂದಬಹುದು. 죄에서 구원을 받고 ಆಗ ನಾವು ನಮ್ಮ ಪಾಪಗಳಿಗೆ ವಿಮುಕ್ತಿಯನ್ನ ಕೂಡ ನಾವು ಹೊಂದಬಹುದು. 죄 때문에 받을 하나님의 심판에서 구원을 받습니다. 라고 사도 바울이 가르쳤습니다. ಹಾಗೆ ನಮಗೋಸ್ಕರವಾಗಿ ನಮಗೆ ಬಿಡುಗಡೆ ಕೊಡ್ಲಿಕ್ಕೋಸ್ಕರವಾಗಿ ತಾನು ತನ್ನನ್ನೇ ಅರ್ಪಿಸಿಕೊಂಡನೆಂಬುದಾಗಿ ಅಪೊಸ್ತಲನಾದ ಪೌಲನು ಬೋಧಿಸ್ತಾರೆ. 그것은 율법을 지킴으로써 되는 것이 아니고 ಅದು ಬರೀ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡೋದ್ರ ಮೂಲಕವಾಗಿ ಮಾತ್ರನೇ ನಮಗೆ ರಕ್ಷಣೆ ಅಲ್ಲ, 예수 그리스도를 믿음으로 되는 것입니다. 라고 가르쳤단 말입니다. ಅಪೊಸ್ತಲನಾದ ಪೌಲನು ಕಲಿಸಿಕೊಟ್ಟಿರುವಂತದ್ದು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವಂತ ಎಲ್ಲರಿಗೂ ಕೂಡ ರಕ್ಷಣೆ ಉಂಟು ಅಂತ ಬೋಧಿಸಿದ್ದಾರೆ. 그래서 사도 바울은 예수 그리스도를 믿음으로써 구원을 받고 어렵담을 얻는 것을 지금까지 설명을 해왔어요. ಅದಕ್ಕೋಸ್ಕರವಾಗಿ ಇಲ್ಲಿ ತನಕ ನಾವು ಅಪೊಸ್ತಲನಾದ ಪೌಲನ ಮೂಲಕವಾಗಿ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಉಂಟು, ನೀತಿಯು ದೊರಕುತ್ತದೆ, ನಿತ್ಯ ಜೀವ ಸಿಗುತ್ತೆ ಅಂತ ಕಲ್ತಿದ್ದೀವಿ. 그것이 1장 1절에서 5장 12절까지의 말씀입니다. ಅದನ್ನ ನಾವು ಮೊದಲನೇ ಅಧ್ಯಾಯ 1ನೇ ವಚನದಿಂದ ಮತ್ತೆ 1ನೇ ಅಧ್ಯಾಯ 1ನೇ ವಚನದಿಂದ 5ನೇ ಅಧ್ಯಾಯ 22ನೇ ವಚನದ ತನಕ ಕೂಡ ಕಲ್ತಿದ್ದೇವೆ. 그리고 5장 13절부터는 예수 그리스도를 믿음으로 의롭다함을 얻은 사람은 어떻게 살아야 되는가라는 것을 가르치고 있습니다. ಹಾಗೇನೆ ಅದೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲೇ ಕೂಡ ನಾವು ನೋಡ್ತೇವೆ ಹೇಗೆ ನಾವು ನಂಬಿಕೆಯಲ್ಲಿ
ಹೇಗೆ ನಾವು ನಂಬಿಕೆಯಲ್ಲಿ ಮುಂದುವರಿಬೇಕು, ಹೇಗೆ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ರ ಕುರಿತು ಕೂಡ ತಿಳಿಸಿದ್ದಾರೆ. 예수 그리스도를 믿음으로 의롭다함을 얻고 ನಂಬಿಕೆಯಿಂದ ನಾವು ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೋಬೇಕು, 죄 용서를 받고 ಪಾಪ ವಿಮೋಚನೆ ಹೊಂದಬೇಕು. 구원을 받는다는 것, ಆಗ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. 그렇게 받으면 그것으로 끝나는 겁니까? ಅಷ್ಟು ಮಾತ್ರ ಸಾಕಾಗುತ್ತಾ? 의롭다함을 얻고 하나님의 백성이 되면 아무렇게나 살아도 되는 겁니까? ಅಷ್ಟು ಮಾತ್ರ ನಮಗೆ ಸಾಕಾಗುತ್ತೆ ಅಂತ ಹೇಳಲಿಕ್ಕಾಗುತ್ತಾ? 그렇지 않다고 사도 바울은 말하고 있는 겁니다. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾವು ಹೇಗೆ ಮುಂದುವರಿಬೇಕು ತದನಂತರವೂ ಕೂಡ ಅಂತ ತಿಳಿಸ್ತಾ ಇದ್ದಾನೆ. 예수 그리스도를 믿음으로 구원을 받은 사람을 뭐라고 부릅니까? ಅಂದ್ರೆ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರುವಂತವರು ಮತ್ತೆ ಏನ್ ಮಾಡಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ. 그리스도인이라고 부르는 겁니다. ನಾವು ಕ್ರಿಸ್ತನವರು ಅಥವಾ ಕ್ರಿಸ್ತನ ಮಕ್ಕಳು ಎಂಬುದಾಗಿ ನಾವು ಕರೆಯಲ್ಪಟ್ಟಿದ್ದೇವಲ್ವಾ ಇವಾಗ. 그리스도인은 자기 마음대로 살아도 되는 겁니까? ಅಥವಾ ನಮಗೆ ಇವಾಗ ಕ್ರೈಸ್ತರು ಅಂತ ಕರೆತಿರ್ತಾರೆ, ಈಗ ನಾವೆಲ್ಲ ಕ್ರೈಸ್ತರು ಅಂತ ಕರೆಸ್ಕೊಂಡು ನಮ್ಮ ಇಷ್ಟ ಬಂದಾಗಿ ಜೀವಿಸಿದ್ರೆ ಚೆನ್ನಾಗಿರುತ್ತಾ? 구원을 받으면 그것으로 끝나는 겁니까? ನಾನು ನಂಬಿದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ, ಸಾಕು ಅಂದ್ರೆ ಅಷ್ಟೇನಾ? 구원을 받아서 그리스도인이 된 사람들, ರಕ್ಷಣೆ ಹೊಂದಿದಂತವರು, ಕ್ರಿಸ್ತನೊಂದಿಗೆ ಕ್ರೈಸ್ತನು ಎಂಬುದಾಗಿ ಕರೆಯಲ್ಪಟ್ಟಂತವರು, 구원을 받아서 하나님의 자녀가 된 사람들, ಯಾರೆಲ್ಲ ರಕ್ಷಣೆ ಹೊಂದಿರ್ತಾರೋ, ಯಾರೆಲ್ಲ ಕ್ರೈಸ್ತರೆಂಬುದಾಗಿ ಕರೆಯಲ್ಪಟ್ಟಿರ್ತಾರೋ, 이런 사람들은 하나님의 뜻에 따라서 살아야 한다는 것을 사도 바울은 말하고 있습니다. ರಕ್ಷಣೆ ಹೊಂದಿರುವಂತವರು ಮತ್ತೆ ಕ್ರೈಸ್ತರೆಂಬುದಾಗಿ ಕರೆಯಲ್ಪಟ್ಟಿರುವಂತವರು, ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ದೇವರ ಚಿತ್ತವನ್ನ ನೆರವೇರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕು ಅಂತ. 자기 마음대로 살면 안 된다는 것을 말하고 있는 겁니다. ನಮ್ಮ ಓನ್ ಡಿಸಿಷನ್ ಮೂಲಕವಾಗಿ ನಮ್ಮ ಇಚ್ಛೆಯಂತೆ ನಡಿಬಾರ್ದು, ದೈವ ಇಚ್ಛೆಯಂತೆ ನಡಿಬೇಕು. 나는 구원을 받았으니까 이제 괜찮아. ನಾನು ರಕ್ಷಣೆ ಹೊಂದಿದ್ದೀನಿ, ನಂಬಿದ್ದೀನಿ, ನಾನು ರಕ್ಷಣೆ ಹೊಂದಿದ್ದೀನಿ, ಇನ್ನು ನನ್ನ ಇಷ್ಟ ಬಂದಂಗೆ ಜೀವಿಸ್ತೀನಿ. ಹಾಗಲ್ಲ. 내가 무슨 일을 해도 나는 구원을 받았으니까 천국에 들어가는 거야. ಹೇಗೂ ನಂಬಿಕೆಯಿಂದ ರಕ್ಷಣೆ ಹೊಂದಿದ್ದೀನಿ, ನಂಬದ್ಮೇಲೆ ರಕ್ಷಣೆ ಬಂದೇ ಬರ್ತದೆ, ಇನ್ನು ನಾನೇನಾದ್ರೂ ಹೇಗಾದ್ರೂ ಜೀವಿಸಬಹುದು ಅನ್ನುವ ರೀತಿಯಲ್ಲಿ ಇರಬಾರದು. 나는 아무렇게나 살아도 내 마음대로 살아도 괜찮아. ನಾನು ಇನ್ನು ಮೇಲೆ ನನ್ನ ಓನ್ ಡಿಸಿಷನ್ ಮೇಲೆ ನಾನು ಹೇಗಾದ್ರೂ ಜೀವಿಸಬಹುದು ಅನ್ನುವ ರೀತಿಯಲ್ಲಿ ಕೂಡ ಇರಬಾರದು. 이렇게 하면은 안 된다는 것을 사도 바울이 말하고 있는 것입니다. ಆ ರೀತಿಯಲ್ಲಿ ನಮ್ಮ ಇಚ್ಛೆ ಬಂದಂತೆ ನಾವು ಜೀವಿಸ್ತೀವಿ ಅನ್ನುವಂತ ಮನಸ್ಸುಳ್ಳವರು ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಎಚ್ಚರಿಸ್ತಾ ಇದ್ದಾನೆ. 우리는 구원을 받기 위해서 예수 그리스도를 믿어야 합니다. ನಾವು ರಕ್ಷಣೆ ಹೊಂದಲಿಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ನಂಬಿದ್ದೀವಿ, ಹೌದು. 예수 그리스도를 믿음으로써 구원을 받을 수 있는 겁니다. ನಾವು ಯೇಸು ಸ್ವಾಮಿಯನ್ನ ನಂಬುವುದರ ಮೂಲಕವಾಗಿ ನಾವೆಲ್ಲರೂ ಕೂಡ ರಕ್ಷಣೆ ಹೊಂದುವ ಹಾಗೆ ಆತ ನಮಗೆ ಕಲಿಸ್ಕೊಟ್ಟಿದ್ದಾರೆ. 구원을 받은 하나님의 백성은 하나님의 뜻대로 살아야 되는 겁니다. ಹಾಗಾದ್ರೆ ನಾವು ರಕ್ಷಣೆ ಹೊಂದಲಿಕ್ಕೆ ಏನೆಲ್ಲ ಮಾಡಿದ್ದೀವಿ, ಆ ರಕ್ಷಣೆ ವ್ಯರ್ಥವಾಗದಂತೆ ರಕ್ಷಣೆಯ ಪ್ರಕಾರವಾಗಿ ನಾವು ನಡಿಬೇಕಲ್ವಾ? 그것을 sanctification이라고 말합니다. 성화라고 말합니다. ನಮ್ಮನ್ನು ನಾವು ಸ್ಯಾಂಕ್ಟಿಫಿಕೇಶನ್ ಎಂಬುದಾಗಿ ನಾವು ನೋಡುವಾಗ ನಮ್ಮನ್ನು ಪರಿಶುದ್ಧ ಪವಿತ್ರೀಕರಿಸಿಕೊಂಡಿದ್ದೇವೆ. 우리가 구원받을 때는 예수 그리스도를 믿음으로 죄를 용서받았잖아요. ಈಗ ನಾವೆಲ್ಲರೂ ಕೂಡ ಪಾಪದಿಂದ ಬಿಡುಗಡೆ ಹೊಂದಿದ್ದೀವಲ್ವಾ, ಪಾಪದಿಂದ ವಿಮೋಚನೆಯನ್ನ ಹೊಂದಿದ್ದೇವೆ. 하나님으로부터 어렵다고 칭함을, 어렵다고 말씀을 받았잖아요. ದೇವರಿಂದಲೂ ಕೂಡ ನಾವೇನ್ ಮಾಡಿದ್ದೀವಿ, ಕರೆಯಲ್ಪಟ್ಟಂತವರಾಗಿದ್ದೀವಿ,
ಮತ್ತೆ ನಾವು ಪಶ್ಚಾತ್ತಾಪ ಪಟ್ಟು ರಕ್ಷಣೆ ಹೊಂದಿದಂತವರಾಗಿದ್ದೀವಿ. 그러면 우리의 삶도 의로운 사람으로 살아야 된다는 것입니다. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ನೀತಿವಂತರಾಗಿ ಅಥವಾ ನಂಬಿಕೆಯಿಂದ ಬೆಳೆಯುವಂತವರಾಗಿ ನಾವು ಮಾರ್ಪಡ್ಬೇಕು. 거룩하게 살아야 된다는 것입니다. ಇನ್ನೂ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಪರಿಶುದ್ಧವಾಗಿ ನಾವು ಜೀವಿಸಲಿಕ್ಕೆ ಮುಂದಾಗಬೇಕು. 하나님의 말씀대로 살아야 된다는 것입니다. ದೇವರ ವಾಕ್ಯದಂತೆ ನಾವು ನಡಿಬೇಕು. 그것이 하나님의 뜻대로 사는 것입니다. ಅದೇನೆ ಇವತ್ತು ದೇವರು ನಮ್ಮಿಂದ ಎದುರು ನೋಡುವಂತದ್ದಾಗಿದೆ. 그런데 우리 속에는 아직 심플 네이처, 죄성을 가지고 있기 때문에 ಆದ್ರೆ ಅನೇಕ ಬಾರಿ ಇನ್ನೂ ನಮ್ಮನ್ನ ಪಾಪವೋ ಅಥವಾ ಪಾಪದ ಕಾರ್ಯಗಳು ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. 우리도 모르는 사이에 우리의 옛날의 심플 네이처가 자꾸 발동이 되는 겁니다. 자꾸 나타나는 거예요. ನಮಗೂ ಗೊತ್ತಿಲ್ಲದೆ ನಮ್ಮನ್ನ ಮುಂಚೆ ಆಳ್ವಿಕೆ ಮಾಡ್ತಾ ಇದ್ದಂತಹ ಪಾಪದ ಕಾರ್ಯಗಳು ಅನೇಕ ಬಾರಿ ಈಗಲೂ ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. 예를 들면은 the lust of flesh, 육체의 욕심, ಶಾರೀರಿಕವಾದ ಆಸೆಗಳು ನಮ್ಮನ್ನ ಮತ್ತಷ್ಟು ಪಾಪದೆಡೆಗೆ ನಡೆಸುತ್ತವೆ. 안목의 정욕, the lust of eyes, ನಮ್ಮ ಕಣ್ಣಿನ ಆಸೆ ಆಡಂಬರಗಳು, 이생의 자랑, the pride of this life, ಅದೇ ನಾವು ಗರ್ವ ಪಡುವಂತಹ ಮನಸ್ಸು. 이런 것들이 우리가 자꾸 범하게 된다는 거예요. ಅನೇಕ ಸಂದರ್ಭಗಳಲ್ಲಿ ಈ ರೀತಿಯಾದಂತ ಪಾಪದ ಹಳೆ ಪಾಪದ ಸ್ವಭಾವಗಳು ನಮ್ಮನ್ನ ಕಾಡ್ಲಿಕ್ಕೆ ಅಥವಾ ಆಳ್ವಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. 이런 마음이 자꾸 생길 때 ಇಂತಹ ಮನಸ್ಸು ಬರುವಂತ ಸಮಯದಲ್ಲಿ 우리는 우리 자신을 자꾸 절제해야 되는 겁니다. 우리 자신을 절제해야 돼요. ನಾವು ಮಾಡಬೇಕಾಗಿರುವಂತ ಒಂದು ಕಾರ್ಯ, ಹೌದು, ನಮ್ಮನ್ನ ನಾವು ಸರಿಪಡಿಸಿಕೊಳ್ಳುವಂತ ವಿಷಯದಲ್ಲಿ ಮುಂದೆ ಸಾಗಬೇಕು. 또 참아야 되는 겁니다. ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳಬೇಕು. 하나님의 뜻대로 살기 위해서 우리를 자꾸 관리해야 되는 거예요. ನಾವು ನಮ್ಮನ್ನ ನಾವು ಸರಿಪಡಿಸಿಕೊಂಡು, ಹೌದು, ನಾನು ಯಾವ ರೀತಿಯಲ್ಲಿ ದೇವರ ವಿಷಯದಲ್ಲಿ ಮುಂದೆ ಸಾಗ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೋಬೇಕು. 우리는 죄성을 그대로 가지고 있기 때문에 그것을 하기가 힘듭니다. ಆದ್ರೆ ಇದು ಸುಲಭವಾದ ವಿಷಯವಲ್ಲ. ನಾವು ಪ್ರತಿ ವಿಷಯದಲ್ಲಿ ಎಚ್ಚೆತ್ತುಕೊಂಡು ಮುಂದೆ ಸಾಗುವಂತದ್ದು ಸುಲಭವಾದ ವಿಷಯವಲ್ಲ. 그래서 하나님께서는 우리에게 성령을 부어주시는 겁니다. ಆದ್ರೆ ಪರಿಶುದ್ಧಾತ್ಮನ ಸಹಾಯವನ್ನ ನಾವು ಕೇಳಬೇಕು. ನಾವು ಈ ರೀತಿಯಲ್ಲಿ ಪ್ರತಿ ವಿಷಯದಲ್ಲಿ ಎಚ್ಚೆತ್ತುಕೊಳ್ಳಲಿಕ್ಕೆ, ಪ್ರತಿ ವಿಷಯದಲ್ಲಿ ನಾವು ದೇವರಿಗೆ ಹತ್ತಿರವಾಗಿ ನಡೆಯಲಿಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಪರಿಶುದ್ಧಾತ್ಮನ ಸಹಾಯದ ಮೂಲಕವಾಗಿ ಹೋಗುವಂತವರಾಗಿರ್ಬೇಕು. 우리 안에 들으신 성령이 우리를 인도하셔서 ಆಗ ಖಂಡಿತ ನಮ್ಮ ಒಳಗಡೆ ಬಂದಿರುವಂತ ಪರಿಶುದ್ಧಾತ್ಮ ದೇವರು ನಮ್ಮನ್ನ ನಡೆಸುವಂತವರಾಗಿರ್ತಾರೆ. 하나님의 뜻대로 살게 하시고 하나님의 말씀대로 살게 하시는 거예요. ನಮ್ಮನ್ನ ಹಳೆ ಸ್ವಭಾವಗಳು ಕೂಡ ಆಳ್ವಿಕೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಪರಿಶುದ್ಧಾತ್ಮ ದೇವರು. ದೇವರ ಚಿತ್ತದಂತೆ ನಡೀಲಿಕ್ಕೆ ಪರಿಶುದ್ಧಾತ್ಮ ನಮ್ಮನ್ನ ನಡೆಸುತ್ತಾರೆ. 우리가 그렇게 살지 못하고 있으면은 우리를 자꾸 깨닫게 해주시는 거예요. ಹಾಗಾಗಿ ನಮಗೆ ಯಾವ ರೀತಿಯಲ್ಲಿ ದೇವರ ಆಜ್ಞೆಗಳನ್ನ ಮೀರ್ತೀವೋ ಅಥವಾ ಯಾವಾಗ ದೇವರಿಗೆ ವಿರುದ್ಧವಾಗಿ ನಡೀತೀವೋ ಆಗ ಪರಿಶುದ್ಧಾತ್ಮನ ಎಚ್ಚರಿಸಿ ಉತ್ತಮವಾಗಿ ನಡೆಸುತ್ತದೆ. 그리고 우리를 회개하게 만드시는 거예요. ಮಾತ್ರನಲ್ಲ, ಒಂದು ವೇಳೆ ಪಾಪವು ಅಥವಾ ತಪ್ಪುಗಳು ನಮ್ಮಲ್ಲಿ ಇರುವಂತದ್ದನ್ನ ಗೊತ್ತಾದ್ರೆ ಪರಿಶುದ್ಧಾತ್ಮ ನಮ್ಮನ್ನ ರಿಪೆಂಟ್ ಆಗುವಾಗೆ, ಪಶ್ಚಾತ್ತಾಪ ಪಡುವಾಗಿ ಪ್ರೇರೇಪಿಸುತ್ತದೆ. 이렇게 깨닫는 것과 회개하는 것이 자꾸 반복 리피트 되면서 ಈಗ ಮತ್ತೆ ಒಂದು ವೇಳೆ ಅದೇ ಪಾಪದಲ್ಲಿದ್ರೆ 우리는 우리 자신이 자꾸 다듬어져 간단 말입니다. 자꾸 좋아진다는 겁니다. ಅದೇ ಪಾಪದಲ್ಲಿರುವಾಗ ನಮ್ಮಲ್ಲಿ ಒಂದು ಬದಲಾವಣೆ ಅನ್ನುವಂಥದ್ದು ಕಾಣ್ಲಿಕ್ಕೆ ಆಗೋದಿಲ್ಲ. 하루아침에 완전한 자는 아니지만은 ನೋಡಿ, ಮುಂಜಾನೆ ವೇಳೆಯಲ್ಲೇ ಎದ್ದು ಬರ್ತೀವಿ, ದೇವರನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ.
우리의 육체의 정욕과 안목의 정욕과 이생의 자랑, the lust of flesh, the lust of eyes, the lust of life, the pride of life, 이것이 자꾸 줄어드는 거예요. ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಣ್ಣಿನ ಆಸೆ, ನಮ್ಮ ದೇಹದ ಆಸೆ, ಮತ್ತೆ ನಮ್ಮ ಒಂದು ಈ ಲೋಕದಲ್ಲಿ ಒಂದು ಜಂಬ ಅಥವಾ ಅಹಂ ಅನ್ನುವಂಥದ್ದು, ಒಂದು ಅಧಿಕಾರ ಅನ್ನುವಂಥದ್ದು, ಅನೇಕ ಆಸೆ ಆಕಾಂಕ್ಷೆಗಳು ನಮ್ಮನ್ನ ಸೆಳೀತಾ ಇರ್ತವೆ. 이것이 되기 위해서 성령이 우리 안에 들어오셨다는 겁니다. ಇವ್ಯಾವು ನಮ್ಮನ್ನ ಆಳ್ವಿಕೆ ಮಾಡಬಾರದು ಅಂದ್ರೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಬರಬೇಕು. 성령이 우리를 그렇게 만들어 주시는 거예요. ಆಗ ಪರಿಶುದ್ಧಾತ್ಮನು ಖಂಡಿತ ನಮ್ಮನ್ನ ಉತ್ತಮವಾದ ರೀತಿಯಲ್ಲಿ ನಡೆಸಲಿಕ್ಕೆ ಮುನ್ನಡೆಸುತ್ತಾರೆ. 그 성령이 우리를 그렇게 이끌고 가서 만들어 주시는데 ಆಗ ಆ ಪರಿಶುದ್ಧಾತ್ಮ ನಮ್ಮನ್ನ ನಡೆಸುವಂತ ರೀತಿಯನ್ನ ಆ ದೇವರ ಚಿತ್ತದ ಪ್ರಕಾರವಾಗಿರುವಂತದ್ದಾಗಿದೆ. 그러면 우리는 무엇을 해야 됩니까? ಹೊರಗಡೆ ತುಂಬಾ ಬೆಳಕಿದೆ, ಈಗ್ಲೂ ಕೆಲವರು ಕತ್ಲಲ್ಲೇ ಕುಂತಂಗಿದ್ದೀರಿ. 성령을 의지해야 됩니다. 릴라이온, 성령을 의지하면서 살아야 되는 거예요. ಹಾಗಾಗಿ ಪರಿಶುದ್ಧಾತ್ಮನಿಗೆ ನಾವು ನಮ್ಮನ್ನ ನಾವು ಒಪ್ಪಿಸಿಕೊಡುವಾಗ ಖಂಡಿತವಾಗಿಯೂ ದೈವಿಚ್ಛೆಯಂತೆ ನಮ್ಮನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. 성령을 쫓아서 살아야 되는 겁니다. 성령이 이렇게 하라고 하시면 성령의 하라고 하시는 그 마음을 따라서 가야 되는 거예요. ನಾವು ಎಲ್ಲರೂ ಕೂಡ ಪರಿಶುದ್ಧಾತ್ಮನ ಮಾರ್ಗದರ್ಶನದಂತೆ ನಡಿಬೇಕು. 이것이 오늘 사도 바울이 갈라디아서 5장 13절에서 26절까지의 말씀이에요. ಅಪೊಸ್ತಲನಾದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನದಿಂದ 26ನೇ ವಚನದ ತನಕ ರೀತಿಯ ಅನೇಕ ವಿಷಯಗಳನ್ನ ಕಲಿಸಿಕೊಡುವಂತವರಾಗಿದ್ದಾರೆ. 그러면 우리 갈라디아서 5장 13절부터 읽어보겠습니다. 13ನೇ ಅಧ್ಯಾಯ 13ನೇ ವಚನದಿಂದ ನಾವು ಓದುವಾಗ 5장 13절 ಚಾಪ್ಟರ್ 5 ವರ್ಸ್ 13 형제들아 너희가 자유를 위하여 부르심을 입었으나 그러나 그 자유로 육체의 기회를 삼지 말고 오직 사랑으로 서로 종노릇하라. ಸಹೋದರರೇ, ನೀವು ಸ್ವತಂತ್ರವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. 14절 온 율법은 내 이웃 사랑하기를 내 자신같이 하라 하신 한 말씀에서 이루어졌나니 ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. 15절 만일 서로 물고 먹으면 피차 멸망할까 조심하라. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ ಒಬ್ಬರಿಗೊಬ್ಬರು ನಾಶವಾದಿರಿ ನೋಡಿರಿ. 16절 내가 이르노니 너희는 성령을 따라 행하라. 그리하면 육체의 욕심을 이루지 아니하리라. ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. 그러니까 예수 그리스도를 믿음으로써 너희가 자유를 얻었다. ಅಂದ್ರೆ ಅದರರ್ಥ ಯೇಸು ಕ್ರಿಸ್ತನನ್ನು ನಂಬಿದಂತಹ ನಾವು ಒಂದು ಮಾರ್ಪನ್ನ ಬದಲಾವಣೆಯನ್ನ ಹೊಂದಿದ್ದೀವಿ. 죄에 대한 심판에서 자유를 얻었고 ಪಾಪದ ನಿಮಿತ್ತವಾಗಿ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು. ಅದರಿಂದ ಬಿಡುಗಡೆ ಹೊಂದಿದ್ದೀವಿ. 율법의 심판에서 자유를 얻었고 ಧರ್ಮಶಾಸ್ತ್ರ ಹೇಳುವ ಪ್ರಕಾರವಾಗಿ ನೋಡೋದಾದ್ರೆ ನಾವು ಶಿಕ್ಷೆಗೆ ಒಳಗಾಗಬೇಕಾಗಿತ್ತು. ಅದರಿಂದ ಬಿಡುಗಡೆ ಹೊಂದಿದ್ದೀವಿ. 이렇게 자유를 얻은 사람이 자유를 얻은 사람답게 살아라는 것입니다. ಅದಕ್ಕೋಸ್ಕರವಾಗಿ ನಾವು ಯಾವ ರೀತಿಯಾದಂತ ಒಂದು ಮಾರ್ಪ ಬದಲಾವಣೆಯನ್ನ ಹೊಂದಿದವರಾಗಿರಬೇಕು. 그 첫 번째가 사랑하라는 거예요. ಅದಕ್ಕೋಸ್ಕರ ದೇವರ ವಾಕ್ಯವು ಹೇಳ್ತಾ ಇದೆ, ಪ್ರೀತಿಯಿಂದ ಇರ್ರಿ, ಪ್ರೀತಿ ಮಾಡಿ. 그리고 섬겨라는 것입니다. ಹಾಗೆ ಪ್ರೀತಿಯಿಂದ ಅನುಸರಿಸುವವರಾಗಿರ್ರಿ. 사랑하면서 서로 종노릇하라는 말은 사랑하고 섬기라는 말이에요. ಒಬ್ಬರಿಗೊಬ್ಬರು ಸೇವೆ ಮಾಡುವಂತವರಾಗಿರ್ರಿ ಎಂಬುದನ್ನು ಕೂಡ ನೋಡ್ತೇವೆ. 그렇게 하기 위해서 성령을 쫓아서 살아라는 것입니다.
ಅದಕ್ಕೋಸ್ಕರವಾಗಿಯೇ ನಾವು ಕರೆಯಲ್ಪಟ್ಟಂತವರಾಗಿದ್ದೇವೆ. ಆಗ ಮಾತ್ರ ಪರಿಶುದ್ಧಾತ್ಮ ನಮ್ಮನ್ನು ನಡೆಸುವಂತವರಾಗಿದ್ದಾರೆ. 성령을 쫓아서 살면 육체의 욕심을 이루지 않는다는 것이죠. ಪರಿಶುದ್ಧಾತ್ಮನಿಗೆ ಒಪ್ಪಿಸಿ ನಡೆಯುವಂತ ಸಂದರ್ಭದಲ್ಲಿ ಮಾತ್ರವೇ ನಮ್ಮಲ್ಲಿ ಒಂದು ಮಾರ್ಕ್ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. So I say, walk by the Spirit, and you will not gratify the desires of the flesh. ನೀವು ಪರಿಶುದ್ಧಾತ್ಮನ ಇಚ್ಛೆಯಂತೆ ನಡೆಯುವುದಾದರೆ ಶರೀರ ಭಾವದ ಅಭಿಲಾಷೆಗಳಿಗೆ ತಕ್ಕ ಹಾಗೆ ನೀವು ನಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. 사도 바울은 예수 그리스도를 믿어 하나님의 자녀가 된 사람들은 이렇게 살기를 원하고 있고, ಅಪೊಸ್ತಲನಾದ ಪೌಲನು ನಮ್ಮಿಂದ ಎದುರು ನೋಡುವಂತದ್ದು ಏನಪ್ಪಾ ಅಂತಂದ್ರೆ ಲೋಕಾನುಸಾರವಾದ ಎಲ್ಲ ಅಭಿಲಾಷೆಗಳಿಂದ ದೂರವಾಗಿ ಇರಬೇಕು ಅಂತ ಹೇಳಿ ಬಯಸ್ತಾರೆ. 이렇게 살아야 한다고 말하고 있는 겁니다. ಈ ರೀತಿಯಲ್ಲಿ ನೀವು ಜೀವಿಸ್ರಿ ಎಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ. 이 내용이 갈라디아서 6장 18절 끝까지 기록되어 있어요. ಈ ವಿಷಯ 13ನೇ ವಚನದಿಂದ ನೋಡಿ ಎಷ್ಟು ಚೆನ್ನಾಗಿ ವಿವರವಾಗಿ ತಿಳಿಸಿದ್ದಾರೆ. 예수 그리스도를 믿어 하나님으로부터 의롭다함을 얻고 구원받은 사람은 ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದಂತ ಎಲ್ಲ ನಾವು 하나님의 자녀가 되는데, ದೇವರ ಮಕ್ಕಳಾಗಿದ್ದೀವಿ ಅನ್ನೋದು ಮರಿಬಾರದು. 이 하나님의 자녀는 자유를 얻은 사람이에요. ಯಾಕಂದ್ರೆ ಮಕ್ಕಳಾಗಿರುವಂತ ನಾವು ಹೇಗೆ ಜೀವಿಸಬೇಕನ್ನುವಂಥದ್ದನ್ನು ಕೂಡ ದೇವರು ಎದುರು ನೋಡ್ತಾರೆ. 죄에서 심판받는 것에 자유를 얻었고, ಪಾಪದಲ್ಲೇ ಇರಬಾರ್ದು. ಯಾಕಂದ್ರೆ ಪಾಪದ ಮೂಲಕವಾಗಿ ಪಾಪದ ನಿಮಿತ್ತ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. 율법에 얽매여 사는 사람으로부터 자유를 얻은 거예요. ಹಾಗಾಗಿ ಇವತ್ತು ನಮ್ಮಲ್ಲಿ ಇರಬೇಕಾಗಿರುವಂತಹ ಒಂದು ಮಾರ್ಪು, ಒಂದು ಬದಲಾವಣೆ ಹೇಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಕೋಬೇಕು. 그 자유를 얻은 자유로 자기 마음대로 살면 안 된다는 것입니다. ನಮ್ಮ ರಕ್ಷಣೆ ಹೊಂದಿದಂತ ನಾವು ನಮ್ಮ ಇಚ್ಛೆ ಹಾಗೆ ನಮಗೆ ಮನಸ್ಸಿಗೆ ಬಂದ ಹಾಗೆ ನಾವಿರುವಂತದ್ದು ಕೂಡ ಒಳ್ಳೆಯದಲ್ಲ. 제일 중요한 것은 이웃을 사랑하고 또 이웃을 섬기는 것입니다. ಹಾಗಾಗಿ ನಾವು ಹೇಗಿರ್ತೀವಿ, ಹೇಗೆ ಜೀವಿಸ್ತೀವಿ ಅನ್ನುವಂಥದ್ದು ಕೂಡ ಮುಖ್ಯವಾಗಿರ್ತದೆ. 육체의 욕심을 죽이는 것이에요. ಯಾವ ರೀತಿಯಲ್ಲಿ ನಾವು ವಾಸವಾಗಿರ್ತೀವಿ ಅಥವಾ ಪರಿಶುದ್ಧಾತ್ಮನ ಯಾವ ರೀತಿಯಲ್ಲಿ ನಡೆಸ್ತಾರೆ ಅನ್ನುವಂಥದ್ದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ಬೇಕು. 하나님의 말씀과 하나님의 뜻대로 살아야 되는 겁니다. ದೇವರ ಇಚ್ಛೆಯಂತೆ ಅಥವಾ ದೈವ ವಾಕ್ಯಕ್ಕೆ ತಕ್ಕ ಹಾಗೆ ನಾವು ಜೀವಿಸುವಂತವರಾಗಿರ್ಬೇಕು. 성령을 의지해야 된다는 것입니다. ಪರಿಶುದ್ಧಾತ್ಮ ದೇವರಿಗೆ ನಾವು ಅವಕಾಶವನ್ನ ಮಾಡಿಕೊಡಬೇಕು. 그렇게 살기 위해서 성령을 의지해야 된다는 거예요. ಆಗ ಖಂಡಿತ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸಿ ದೇವರು ನಮ್ಮನ್ನ ಬಲವಾಗಿ ಉಪಯೋಗಿಸುತ್ತಾರೆ. 하나님은 그렇게 살도록 하기 위해서 성령을 보내주셨는데, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಡೆಸಲಿಕ್ಕೋಸ್ಕರವಾಗಿ ನಮ್ಮನ್ನ ಕರೆದಿದ್ದಾರೆ. 우리는 성령을 의지하면서 살면서 하나님의 뜻대로 살아야 된다는 겁니다. ಪರಿಶುದ್ಧಾತ್ಮನಿಗೆ ಅನುಸಾರವಾಗಿ ನಡೆಯುವಂತವರಾಗಿರ್ಬೇಕು. ನಾವು 사랑하고 섬기는 삶을 살아야 된다는 것이죠. ಪ್ರೀತಿಯನ್ನು ಧರಿಸಿಕೊಳ್ಳೋಣ, ಪ್ರೀತಿಯನ್ನು ಅನುಸರಿಸೋಣ, ಹಾಗೆ ನಡೆಯುವಂತವರಾಗಿರೋಣ. 오늘 내용은 갈라디아서 5장 13절에서 16절까지의 말씀을 봤습니다. ಇವತ್ತು ನಾವು ಗಲಾತ್ಯದವರಿಗೆ ಬರೆದ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ 13ನೇ ವಚನದಿಂದ 26ನೇ ವಚನಗಳ ತನಕ ನಾವು ಓದ್ಕೊಂಡಿದ್ದೀವಿ. 우리는 성령을 받은 사람입니다. ನಾವೆಲ್ಲರೂ ಕೂಡ ಪರಿಶುದ್ಧಾತ್ಮನನ್ನ ಹೊಂದಿಕೊಂಡಿರುವಂತವರಂತ ನೆನ್ಪಿಡ್ಬೇಕು. 성령을 따라서 삽시다. ಪರಿಶುದ್ಧಾತ್ಮನ ಅನುಸಾರವಾಗಿ ನಾವು ನಡೆಯೋಣ. ಆಮೇನ್. 성령을 의지하여 삽시다. ಪರಿಶುದ್ಧಾತ್ಮನ ಚಿತ್ತಕ್ಕೆ ತಕ್ಕ ಹಾಗೆ ನಾವು ನಡೆಯೋರಾಗಿರೋಣ. ಆಮೇನ್. 그래서 하나님의 말씀대로 삽시다. ವಾಕ್ಯಾನುಸಾರವಾಗಿ ನಡೆಯುವವರಾಗಿರೋಣ. 이렇게 하기 위하여 기도합시다. ನಾವು ಈ ರೀತಿಯಲ್ಲಿ ಮಾಡುವವರಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲ ಕರಗಳನ್ನೇ ತಾಮೇಲೆ ಹೇಳೋಣ. 이것이 부족한 우리가 해야 될 일입니다.
ಸೊ ನಾವು ಈ ರೀತಿಯಲ್ಲಿ ಮಾಡುವಂತವರಾಗಿರೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. 기도하지 않으면 성령을 쫓아서 살 수가 없어요. ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ ನಾವು ನಮ್ಮಲ್ಲಿ ಉಸಿರಾಟ ಹೇಗಿರ್ಲಿಕ್ಕೆ ಸಾಧ್ಯ? 성령을 쫓아서 살지 않으면 우리는 육체의 욕심으로 살게 되는 겁니다. ಹಾಗಾಗಿ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮಲ್ಲಿ ಬಹಳ ಪ್ರಾಮುಖ್ಯ. ಪ್ರಾರ್ಥನಾ ಮೂಲಕವಾಗಿ ನಡೆಯುವವರಾಗಿರ್ಬೇಕು. 그러면 죄의 얽매인 자가 되는 겁니다. 죄의 종이 되는 거예요. ಹಾಗಾಗಿ ನಾವೆಲ್ಲ ಪಾಪದಿಂದ ವಿಮುಕ್ತಿಗೊಂಡಿರುವಂತವ್ರು ಅಥವಾ ಬಿಡುಗಡೆ ಹೊಂದಿದಂತವ್ರು. ಹಾಗಾಗಿ ನಾವು ಸಾಕ್ಷಿಯಾಗಿ ಜೀವಿಸಬೇಕು. 우리는 자유자입니다. ನಾವೆಲ್ಲರೂ ಕೂಡ ಬಿಡುಗಡೆ ಹೊಂದಿದಂತವ್ರು. 할렐루야. ಹಲ್ಲೆಲೂಯ. 누가 대표로 기도해 주세요. ಯಾರಾದ್ರೂ ಒಬ್ರು ప్రార్థನೆ ಮಾಡಿ ముక్తాయ ಮಾಡಿ. మమ్మల్ని అతి మిక్కులుగా ప్రేమిస్తున్న మా ప్రియ పరలోకందన్న మా తండ్రి, మీ యొక్క పరిశుద్ధమైన నామాన్ని స్తోత్రాలు చెల్లిస్తున్నాం దేవా. ఇదిగో నా తండ్రి, నీ యొక్క కాల్సంలో తండ్రి, మీ యొక్క ప్రియ దాసుని ద్వారా తండ్రి చక్కటి వాక్య సందేశాన్ని మాకు వినిపించినందుకే మీకు స్తోత్రాలు వందనాలు చెల్లిస్తున్నాం నా తండ్రి. నా రక్షకుడా, అవును తండ్రి, ఈ యొక్క లోకంలో మేము జీవిస్తున్నప్పుడు తండ్రి ఇలాంటి ఆశలకు మేము తండ్రిలోని కాకుండా మీ కొరకై, మీ యొక్క రాజ్యానికి కొరకై తండ్రి మేము ఆశపడినట్లుగా తండ్రి, మీరు ఈ యొక్క లోకంలో ఏ విధంగా జీవించున్నారో ఆ విధంగా మేము జీవించినట్లుగా తండ్రి, మీ యొక్క నామానికి తండ్రి మహింపరుస్తూ అనుక్షణం తండ్రి మీ అందు మేము జీవిస్తూ తండ్రి మీ యొక్క రాజ్యానికి వారసులగినట్లుగా మమ్మల్ని అందరినీ ఆశ్రయించమని జీవించమని ప్రార్థిస్తున్నాం. ఇదిగో నాయన, ఈ కవచంలో తండ్రి చక్కటి వాక్య సందేశాన్ని అందించినటువంటి దేవాక మీ యొక్క తండ్రి పాస్టర్ గారు దేవ కాన్కాల భయ్య గారిని ఆశ్రయించండి, దీవించండి తండ్రి. అదేవిధంగా తండ్రి వాక్యాన్ని తండ్రి తర్జుమా చేసినట్టు మీరు ప్రియ దాసుడు రూబేన్ కూడా తండ్రి మీరు ఆశ్రదించా తండ్రి అభివృద్ధి పరచమని ప్రార్థిస్తున్నాం తండ్రి. మీ యొక్క తండ్రి సువార్తల తండ్రి మమ్మల్ని ఇంకా గొప్పగా వాడుకున్నామని నడిపించమని దీవించమని ప్రార్థిస్తూ మా ప్రాణప్రియుడు మా రక్షకుడు అయినటువంటి యేసుక్రీస్తు వారి పరిశుద్ధ నామములో ఈ యొక్క ప్రార్థన అడిగి వేడుకుంటున్నాం నా తండ్రి. ఆమేన్.